ನಾನು 4 ಗಂಟೆಗೆ ಬಂದಿದ್ದೆ ಅಲ್ಲ. ನಾನು 4 ಗಂಟೆಗೆ ಬಂದು ರಾತ್ರಿ 4 ಗಂಟೆಗೆ ಬಂದು ಮತ್ತೆ ಇದು 12 ಗಂಟೆಗೆ ಬಂದು ಆಮೇಲೆ 4 ಗಂಟೆ ತನಕ ಕಾದು ಟಿಕೆಟ್ ಸಿಕ್ಕಿಲ್ಲ ನನಗೆ. ಆದ್ರೆ ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನಾನು ಫಿಲಮ್ ನೋಡಿಲ್ಲ, ಅದಕ್ಕೆ ಇವಾಗ ನೋಡ್ತಿರೋದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಎಲ್ಲ ಬ್ರಹ್ಮಾಂಡಗಳನ್ನ ತಂಡ ಅಲ್ಲ ಹೊಡೆದ್ರೆ ಚಾನ್ಸ್, ಅದೇ ನಮ್ ಡಿ ಬಾಸ್. ಹೊಡೆದ್ರೆ ಚಾನ್ಸ್, ಅದೇ ನಮ್ ಡಿ ಬಾಸ್. ಸೂಪರ್ ಒಂದು ಪುಟ್ಟ ಪಾಪು ಇರುವುದು, ಫೋಟ ತೆಗೆಲ್ಲ ಅದಕ್ಕೆ ಬಲು ಕೋಪ ಬರುವುದು. ಫೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ದೇವಾ ಡೆವಿಲ್ ಇರ್ದೈತೆ ಅಕ್ಕಾಡಿಕ್ಕೆ. ಆಯ್ತು, ಆಮೇಲೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ನಮ್ ಬಾಸು ಏನು ಅವ್ರ ಕಟ್ಟಿದಿಂದ ಒಳಗಿದ್ದಾರೆ. ಚಿನ್ನ ಗ್ರಹಣ ಯಾವತ್ತಿದ್ರು ಗ್ರಹಣನೇ. ಅಯ್ಯೋ ಈಚೆ ಕಡೆ ಬರ್ತಿದೆ, ತಡ್ಕೋ. ಅಯ್ಯೋ ಹೇಳ್ರಪ್ಪ, ಹೇಳ್ರು. ಯುದ್ಧ ಮಾಡಕಂದ್ರೆ ಅಂದ್ರೆ ಸೈನಿಕರು ಲೆಕ್ಕಕ್ಕಲ್ಲ ನಾವು. ಪಟ್ಟು ಅಂದ್ರೆ ಪಟಾಸು, ಮಿಠಾಯಿ ಸೂರಿ ಇದ್ದಂಗ ನಾವು. ಅಣ್ಣ ಇನ್ನು ಏನೋ ಬೇಕಣ್ಣ. ನಮ್ಮಿ ಮಂದನಿಗೆ ನಟರಾಜ, ತಿರುಗಿ ಬಿದ್ರೆ ಎಮ್ಮ ರಾಜ. ಡಿ ಬಾಸ್ ಸೂಪರ್ ಐತೆ ಮೂವಿ. ನಮಗೆಲ್ಲ ಗೊತ್ತಾಗೋಯ್ತು. ತಲೆ ಕೆಡ್ಸಂಗಿಲ್ಲ, ಸೂಪರ್ ಆಗೈತೆ, ಚೆನ್ನಾಗಿ ಓಡುತ್ತೆ, ಎಲ್ಲ ಚೆನ್ನಾಗೈತೆ. ನಮ್ಮ ಬಾಸು ಫಿಲಂ ಅಂತಂದ್ರೆ ಏನು ಯಾರಿಗೆ ಹೇಳಕ್ಕೆ ಇದು ಬರ್ತಿಲ್ಲ. ಅದು ಯಾರಿಗೆ ಹೇಳಕ್ಕೆ ಇದು ಬರ್ತಿಲ್ಲ. ಅದು ಹೇಳಕ್ಕೊಂದು ಮಾತು ಬೇಡ. ಅದು ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ಹೇಳಕ್ಕೊಂದು ಮಾತು ಬೇಡ. ಅದು ಇರ್ಲೆ, ಅದು ಒಂಥರ ಗತ್ತಿದ್ದಂಗೆ. ಗತ್ತು ಏನೋ ಹೇಳ ತನಕ ಕೇಳಿಸ್ಕೊಡ್ರಿ. ಗತ್ತಂದ್ರೆ ಅವಂದೇ ಗತ್ತದು ಅಷ್ಟೇ. ಅವ್ರಿಲ್ಲ ಅನ್ನೋದೊಂದು ನೋಡ್ಬಿಟ್ರೆ ಇನ್ಯಾವ ನೋವು ಇಲ್ಲ ಸರ್. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಾನು ಎಷ್ಟು ಫ್ಯಾನು ಆದ್ರೂ ಇವತ್ತು ಡಿ ಬಾಸ್ಗೋಸ್ಕರ ಬಂದು ನೋಡಿದ್ದೀನಿ. ಗುರು ಬೆಳಿಗ್ಗೆ 9 ಗಂಟೆ ಶೋಗೂ ಬಂದೆ, ಮತ್ತೆ 5 ಗಂಟೆ ಶೋಕ್ ಬಂದಿದ್ದೀನಿ. ಯಾಕೆ ಗೊತ್ತಾ? ದರ್ಶನ್ಗೋಸ್ಕರ. ಅವನ ಆಕ್ಟಿಂಗ್ ಮುಂದೆ ಯಾವ ಆಕ್ಟಿಂಗು ಇಲ್ಲ. ಅವ್ನು ಸತ್ತೋದಾಗ ಹಿಂಗ್ ಹಿಡ್ಕೊಂತಾನೆ ಭಯ. ಅವ್ನ ನಮ್ಮನ್ ಕಂಡಲ್ಲಿ ನಮ್ಗೆ ನೀರು ಬರುತ್ತೆ ಭಯ. ಆಕ್ಟಿಂಗ್ ಯಾರಿಗ್ ಮಾಡಕ್ ಬರುತ್ತೆ? ನಿಂಗ್ ಬರುತ್ತಾ? ನನಗ್ ಬರುತ್ತಾ? ನಾನ್ ಮಾಡ್ತಿದ್ದೀನಿ ನೋಡಿ, ಅದೇ ಆಕ್ಟಿಂಗು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಒಂದು ಡೆವಿಲ್ದು ಒಂದು ಡೈಲಾಗ್ ಕೇಳಕ್ ಇಷ್ಟಪಡ್ತೀನಿ. ಹೇಳ್ರಪ್ಪ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಆವು ಮುಂಗ್ಸಿಯ ಕತೆ ನಿಮ್ಗೆ ಗೊತ್ತಲ್ವಾ? ನೋಡಿದ್ರು ಸುಳ್ಳಾಗಬಹುದು ನಾಳೆ, ಕೇಳಿದ್ರು ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ನಾನು ಬರ್ತಾ ಇದ್ದೀನಿ ಚಿನ್ನ. 2028ಕ್ಕೆ ನಮ್ಮ ಬಾಸು ಮುಖ್ಯಮಂತ್ರಿ ಆಗ್ಬೇಕು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ನಿಂದು ತಾಯಿ ಗುಣ ಇಲ್ಲ, ನಿನ್ನ ಪಾಲಿಗೆ ಎಂದು ದೇವ್ರು ಕಾಣಯ್ಯ. ಜನರ ಸೇವೆ ಸದಾ ಯಾವಾಗ್ಲೂ ನಮ್ ಬಾಸ್ ನಮ್ಮೊಟ್ಟಿಗೆ ಇರ್ಬೇಕು, ಯಾವಾಗ್ಲೂ ಜನರ ಸೇವೆ ಮಾಡ್ತಾನೆ ಇರ್ಬೇಕು. ಜೈ ಡಿ ಬಾಸ್. ಏನಂದೆ? ಇನ್ನೊಂದ್ಸಲ ಹೇಳು. ಜೈ ಡಿ ಬಾಸ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ತುಂಬಾ ನೋವಾಗ್ತಿದೆ.
ಅವರು ಒಳಗಿದ್ರು ಹೊರಗಿದ್ರು ಸಿಂಹನೇ ಗರ್ಜನೆ ಮಾಡ್ತಾ ಇರ್ಬೇಕು. ನಾವು ಯಾವತ್ತು ಬಾಸ್ನ ಇಲ್ಲಿಟ್ಕೊಂಡು ನೆಲೆಸ್ತಾ ಇರ್ಬೇಕು. ಕರ್ನಾಟಕದಲ್ಲಿ ಎಲ್ಲಿದ್ರು ಜೈ ಟಿ ಬಾಸ್, ಜೈ ಟಿ ಬಾಸ್, ಜೈ ಟಿ ಬಾಸ್. ಸ್ಟೂಡೆಂಟ್ಗೆ ಪ್ರಾಣ ತುಂಬಾ ಹೋಗ್ತೀವಿ ಇರೋ ಚಿನ್ನ, ಹಾಗೆ ನಮ್ ಡಿ ಬಾಸ್ ಬಂದೇ ಬರ್ತಾರೆ. ಜೈ ಡಿ ಬಾಸ್, ಜೈ ಚಲನಿಷ್ಠ ಡಿ ಬಾಸ್ ಬರ್ತಾ ಇಲ್ಲ ಅಂತೀರಲ್ಲ, ಬಂದ್ಬಿಟ್ಟು ಇವತ್ತು ಥಿಯೇಟರ್ ನೋಡಿ. ನಮ್ ಡಿ ಬಾಸ್ ಅವ್ರೆ, ನಮ್ ಡಿ ಬಾಸ್ ಎಷ್ಟು ದಿವಸ ಆಯ್ತು ಡಿ ಬಾಸ್ ನೋಡಿ, ನಮ್ ಡಿ ಬಾಸ್ ನೋಡಿ ಎಷ್ಟು ದಿವಸ ಆಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಎರಡಚ್ಚೆ ಆನೆದು, ನಾಲ್ಕಚ್ಚೆ ಸಿಂಹದ್ದು, ಆರಚ್ಚೆ ಹುಲಿದು, ಎಂಟಚ್ಚೆ ಚಿಕ್ಕದು, ಅದಕ್ಕಿಂತ ಒಂದು ಹೆಜ್ಜೆ ಡೆವಿಲ್ ಮೂಳಿದು. ಜೈ ಬಾಸ್, ಜೈ ಚಲನಿಷ್ಠ ಡಿ ಬಾಸ್. ನಾನು ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ. ಆಯ್ತು ಆಮೇಲೆ ಇವತ್ತು ನನಗೆ ಬಾಸ್ ನೋಡಿ ನಿಜ ಮೈಗೆಲ್ಲ ಜುಮ್ ಅಂದು ಐ ಆಮ್ ವೆರಿ ಹ್ಯಾಪಿ. ಬಾಸ್ ಅಂತೂ ನಿಜ ಬೇರೆ ಲೆವೆಲ್ ಕ್ರೇಜಿಯಾಗಿ ಕಾಣಿಸ್ತಿದ್ದಾರೆ. ಬಾಸ್ ಅಂತೂ ನಿಜ ಅವ್ರ ಆಕ್ಟಿಂಗ್ ಆಗಲಿ ಎವ್ರಿಥಿಂಗ್. ನಾನು ತುಂಬಾ ಚಿಕ್ಕವಳು ಮಾತಾಡೋಕ್ಕೆ, ಬಟ್ ಸಕ್ಕದಾಗಿತ್ತು. ಇಂಟ್ರೊಡ್ಯೂಸ್ ಹೇಗಿದೆ ಬಾಸ್ ಅಲ್ಲಿ ತೋರಿಸುವಂಥದ್ದು ಹೇಗಿದೆ ಆರಂಭ? ನಾನೇನು ಹೇಳಲ್ಲ, ನಿಮಗೆ ಗೊತ್ತು, ನೀವೇ ಸಿನಿಮಾ ನೋಡಿ, ಎಲ್ಲ ಸಕ್ಕದಾಗಿದೆ ಅಷ್ಟೇ. ಒಂದು ಸಂದೇಶ ಏನಿದೆ ಸಿನಿಮಾದಲ್ಲಿ ನೀವು ನೋಡ್ದಂಗೆ? ಪೊಲಿಟಿಷಿಯನ್ ಮತ್ತೆ ಫ್ಯಾಮಿಲಿ ಕರ್ಕೊಂಬಂದು ಸಿನಿಮಾ ನೋಡಿ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆಯ್ತು ಆಮೇಲೆ ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆ ಒಂದು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ಆರ್ ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕಿ ಅವರು ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೀನು ಜೈಲ್ನಲ್ಲಿದ್ಯಾ, ಅವರು ಜಾಲಿಯಾಗಿ ಅವ್ರಿಗೆ ನಿನ್ನ ಹೊರಗಡೆ ಕರ್ಕೊಂಡ್ ಬರೋ ಮನಸ್ಸೇ ಇಲ್ಲ. ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಕೊಟ್ರೆ ರಿವ್ಯೂ ಎಲ್ಲ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಎಲ್ಲ ಯೋಚ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಡಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಳ್ಸಿ ಕುತ್ಕೊಂಡ್ಬಿಡ್ಬೇಕು ತಣ್ಣಗೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಬರ್ಲೇಬೇಡ್ದು, ತಣ್ಣಗಾಗೋರ್ಗು ಅಲ್ಲೇ ಇರ್ಬೇಕು ಅಷ್ಟೇ ಹೇಳೋದು. ಅಷ್ಟೇ.